ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅವರು ಪರಸ್ಪರ ಪ್ರೀತಿಸಿ ಮದುವೆ ಆಗಿದ್ರು. ಬಿಹಾರವನ್ನ ಬಿಟ್ಟು ಬೆಂಗಳೂರಲ್ಲಿ ಬದುಕು ಕಟ್ಟಿಕೊಂಡಿದ್ರು. ಬದುಕು ಬಂಗಾರವಾಗಿಸಿಕೊಳ್ಳಬೇಕಾದವರ ಮಧ್ಯೆ ಸಣ್ಣ ಪುಟ್ಟ ವಿಚಾರಕ್ಕೆ ಗಲಾಟೆಯಾಗಿತ್ತು. ಅದೇ ಗಲಾಟೆ ಈಗ ವಿಕೋಪಕ್ಕೆ ತಿರುಗಿ ಪತ್ನಿಯ ಹತ್ಯೆ ನಡೆದಿತ್ತು. ವಾರದ ಬಳಿಕ ಆರೋಪಿ ಸೆರೆ ಸಿಕ್ಕಿದ್ರು. ಇನ್ನು ಕೊಲೆಯ ಹಿಂದಿನ ಕಾರಣ ಈಗ ರಿವೀಲ್ ಆಗಿದೆ. ಇನ್ನು ಕಾರಣ ಕೇಳಿ ಪೊಲೀಸರೇ ಇಲ್ಲಿ ಶಾಕ್ ಆಗಿದ್ದಾರೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ರೀಲ್ಸ್ ಹುಚ್ಚಿಗೆ ಬಿದ್ದಿದ್ದ ಪತ್ನಿಯ ಹೆಣ ಉರುಳಿಸಿದ ಪತಿ. ಲೈಂಗಿಕ ಕ್ರಿಯೆಗೆ ಸಹಕರಿಸ್ತಿಲ್ಲ ಅಂತಲೂ ಗಂಡನಿಗೆ ಕೋಪ. ಹೆಂಡತಿಯನ್ನ ವೇಲ್ನಿಂದ ಕುತ್ತಿಗೆ ಹಿಸುಕಿ ಕೊಲೆಗೈದ ಪಾಪಿ. ಜುಲೈ 27ರಂದು ಕುಂಬಳಗೋಡಿನ ಗೇರುಪಾಳ್ಯದಲ್ಲಿ ಘನಘೋರವೇ ನಡೆದು ಹೋಗಿತ್ತು. 4ನೇ ಮಹಡಿಯಲ್ಲಿರುವ ಮನೆಯಲ್ಲಿ ಕೊಳೆತ ಸ್ಥಿತಿಯಲ್ಲಿ ಮಹಿಳೆಯ ಮೃತದೇಹ ಪತ್ತೆಯಾಗಿತ್ತು. ಆರೋಪಿ ಯಾರು ಅನ್ನೋದು ಗೊತ್ತಾಗೋಕೆ ಹೆಚ್ಚು ಸಮಯ ಬೇಕಿರಲಿಲ್ಲ. ಯಾಕಂದ್ರೆ ಗಂಡ ಎಸ್ಕೇಪ್ ಆಗಿದ್ದು ಆತನೇ ಕೊಲೆಗಾರ ಅನ್ನೋದು ಖಾತ್ರಿಯಾಗಿತ್ತು. ಆತನ ಜಾಡು ಹಿಡಿದು ಹೊರಟ ಪೊಲೀಸರು ಬಿಹಾರದಲ್ಲಿರುವ ನಕ್ಸಲ್ ಪ್ರದೇಶದಲ್ಲಿ ಅಡಗಿ ಕುಳಿತಿದ್ದವನ ಹೆಡೆಮುರಿ ಕಟ್ಟಿದ್ದಾರೆ. ಬೆಂಗಳೂರಿಗೆ ಆತನನ್ನ ಕರೆತಂದು ವಿಚಾರಣೆ ನಡೆಸಿದಾಗ ಕೊಲೆಯ ಹಿಂದಿನ ಕಾರಣ ರಿವೀಲ್ ಆಗಿದೆ. ಹೌದು, ಪತ್ನಿ ರೀಮಾ ಕುಮಾರಿಯನ್ನ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದ ಪತಿ ಧೀರಜ್ ಕುಮಾರ್ನನ್ನ ಬಿಹಾರದಲ್ಲಿ ಬಂಧಿಸಿದ್ದ ಪೊಲೀಸರು ಬೆಂಗಳೂರಿಗೆ ಕರೆತಂದು ವಿಚಾರಣೆ ನಡೆಸಿದ್ದಾರೆ. ಈ ವೇಳೆ ಕೊಲೆಗೆ ಕಾರಣ ಏನು ಅನ್ನೋದು ಗೊತ್ತಾಗಿದೆ. ಆತ ನೀಡಿದ್ದ ಕಾರಣ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗತ್ತೆ. ಬಿಹಾರದಲ್ಲಿ ಪರಸ್ಪರ ಪ್ರೀತಿ ಮಾಡ್ತಿದ್ದ ಇಬ್ಬರಿಗೆ ಕುಟುಂಬಸ್ಥರ ವಿರೋಧ ಇದ್ದಿದ್ರಿಂದ ಮದುವೆಯಾಗಿ ಬೆಂಗಳೂರಿಗೆ ಬಂದಿದ್ರು. ಕಳೆದ 10 ತಿಂಗಳಿಂದ ಗೇರುಪಾಳ್ಯದಲ್ಲಿ ಮನೆ ಮಾಡಿಕೊಂಡು ಕೂಲಿ ಕೆಲಸ ಮಾಡ್ತಾ ದಿನ ದೂಡ್ತಿದ್ರು. ಆದ್ರೆ ಇತ್ತೀಚೆಗೆ ಪತಿ ಪತ್ನಿ ಮಧ್ಯೆ ವೈಮನಸ್ಸು ಉಂಟಾಗಿತ್ತು. ಗಂಡನೇ ಆಕೆಯನ್ನ ಕೊಲೆ ಮಾಡಿ ಆಕೆಯನ್ನ ಒಂದು ಬೆಡ್ಶೀಟ್ ಸೀಟಲ್ಲಿ ಸುತ್ತಬಿಟ್ಟು ಅವನು ಮನೆ ಬಿಟ್ಟು ಹೋಗಿದ್ದು ಗೊತ್ತಾಗತ್ತೆ. ಇದು ಒಂದು 4-5 ದಿನದ ನಂತರ ನಮಗೆ ಇದು ಕೊಲೆ ಆಗಿದ್ರ ಬಗ್ಗೆ ಮತ್ತು ಅದು ದುರ್ವಾಸನೆ ಬಂದ ನಂತರ ನಮಗೆ ಗೊತ್ತಾಗತ್ತೆ. ಇವನು ಬಿಹಾರ್ ಮೂಲದವನು. ಅಲ್ಲಿ ಅವನ ಬಗ್ಗೆ ಅಷ್ಟೊಂದು ನಮಗೆ ಮಾಹಿತಿ ಇರಲ್ಲ. ಅಂದರೂ ಕೂಡ ಅವತ್ತನೇ ನಾವು ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಮತ್ತು PSI ರೋಹಿತ್ ಮತ್ತು ದೌರಂರಾಜ್ ಮತ್ತು ಕ್ರೈಮ್ ಸ್ಟಾಫ್ ಅವ್ರ ನೇತೃತ್ವದಲ್ಲಿ ಒಂದು ಟೀಮನ್ನು ಕೂಡಲೇ ನಾನು ಬಿಹಾರಿಗೆ ಕಳಿಸ್ಕೊಡ್ತೀನಿ. ರೀಲ್ಸ್ ಹುಚ್ಚಿದ್ದ ರೀಮಾ ಕುಮಾರಿ ಮನೆಯಲ್ಲಿ ಸರಿಯಾಗಿ ಅಡುಗೆ ಮಾಡ್ತಿರ್ಲಿಲ್ಲ. ದಿನಪೂರ್ತಿ ರೀಲ್ಸ್ ಮಾಡ್ತಾ ಕಾಲ ಕಳೀತಾ ಇದ್ಲು. ಅಡುಗೆ ಮಾಡಿದ್ರೂ ಆಕೆ ಮಾತ್ರ ತಿಂದು ಗಂಡನಿಗೆ ಊಟ ಕೂಡ ನೀಡ್ತಿರ್ಲಿಲ್ಲ. ಇದು ಈತನ ಕೋಪ ನೆತ್ತಿಗೇರುವಂತೆ ಮಾಡಿತ್ತು. ಇಷ್ಟೇ ಅಲ್ಲದೆ ಪತ್ನಿ ಲೈಂಗಿಕ ಕ್ರಿಯೆಗೂ ಸಹಕರಿಸ್ತಿರ್ಲಿಲ್ವಂತೆ. ಅಲ್ಲದೆ ವಾಪಸ್ಸು ಬಿಹಾರಕ್ಕೆ ಹೋಗ್ತೀನಿ ಅಂತ ಪ್ರತಿದಿನ ಗಲಾಟೆ ಮಾಡ್ತಿದ್ಲು. ಕೊಲೆಯಾದ ದಿನ ಕೂಡ ಮನೆಯಲ್ಲಿ ಗಲಾಟೆ ಆಗಿದ್ದು ಪತ್ನಿ ಪತಿಗೆ ದೊಣ್ಣೆಯಿಂದ ಹೊಡೆದಿದ್ದಾಳೆ. ಇದರಿಂದ ಕೋಪಗೊಂಡ ಆತ ವೇಲ್ನಿಂದ ಕುತ್ತಿಗೆ ಹಿಸುಕಿ ಕೊಲೆ ಮಾಡಿದ್ದಾನೆ. 3-4 ದಿನದ ಬಳಿಕ ಮನೆಯಲ್ಲಿ ವಾಸನೆ ಬಂದಿದ್ದು ಸ್ನೇಹಿತೆ ಮನೆಗೆ ಬಂದಾಗ ವಿಚಾರ ಗೊತ್ತಾಗಿದೆ. ಬಿಹಾರಿಗೆ ಹೋಗ್ಬಿಟ್ಟು ಅವನ್ನ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ. ನಮಗೆ ಆಯಾ ಕಟ್ಟಿನಿಂದ ಹುಡುಕಿದ ನಂತರ ಅವನು ನಮಗೆ ಮೊನ್ನೆ ಸಾಯಂಕಾಲ ನಮಗೆ ಅವನು ಸಿಗ್ತಾನೆ. ಇಮಿಡಿಯೇಟಾಗಿ ಅಲ್ಲಿಂದ ಕರ್ಕೊಂಡು ಬಂದುಬಿಟ್ಟು ಅವನು ಇಲ್ಲಿ ಬ್ಯಾಂಗ್ಳೂರಿಗೆ ಬಂದುಬಿಟ್ಟು ಅವನು ಅರೆಸ್ಟ್ ಮಾಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಲಾಗಿದೆ. ಸದ್ಯ ಆರೋಪಿಯನ್ನ ಬಂಧಿಸಿರುವ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಅದೇನೇ ವೈಮನಸ್ಸು ಇದ್ರೂ ಮಾತನಾಡಿ ಬಗೆಹರಿಸಿಕೊಳ್ಳಬಹುದಿತ್ತು. ಹೊಂದಾಣಿಕೆಯೇ ಬಂದಿಲ್ಲ ಅಂದಿದ್ದೆ ಆದ್ರೆ ವಿಚ್ಛೇದನ ಪಡೆದುಕೊಳ್ಳಬಹುದಿತ್ತು. ಆದ್ರೆ ಒಂದು ಪ್ರಾಣ ತೆಗೆದಿದ್ದು ಮಾತ್ರ ವಿಪರ್ಯಾಸ. ಸಾವಿರಾರು ಕನಸು ಹೊತ್ತು ಬಂದ ಜೋಡಿಯು ದುರಂತ ಅಂತ್ಯವನ್ನೇ ಕಂಡಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.